ದಿನಗಳು ಉರುಳುತ್ತಿವೆ. ಹಂಗೋ ಹಿಂಗೋ ಬದುಕು ಸಾಗುತ್ತದೆ. 3-4 ತಲೆಮಾರುಗಳಿಂದ ವಾಸಿಸಿ ಮಳೆ ಬಂದರೆ ಸೋರುವ ಗುಡಿಸಲು. ವಾಸದ ಮನೆಗಾಗಿ ಎಷ್ಟೇ ಪರಿತಪಿಸಿದರೂ ನಮ್ಮ ನೋವಿಗೆ ಮತ್ತು ಸಂಕಷ್ಟಕ್ಕೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಮನಸ್ಸು ಕುಗ್ಗುವುದಿಲ್ಲ. ಆದರೆ ನಂಜನಗೂಡಿನ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಸ್ಥೆಯ ಸಿಬ್ಬಂದಿಗಳು ಮತ್ತು ನೌಕರರು ಮಾಡಿರುವ ಉತ್ತಮ ಕಾರ್ಯವೈಖರಿಗೆ ತಾಲೂಕಿನ ಜನರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣಾ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಗೌರಮ್ಮ ಎಂಬುವರಿಗೆ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ವಾತ್ಸಲ್ಯ ಯೋಜನೆಯಡಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಡಲಾಗಿದೆ. ಮನೆಯಿಲ್ಲದೆ ಪರದಾಡುತ್ತಿದ್ದ ಅಜ್ಜಿ ಮತ್ತು ಬುದ್ಧಿಮಾಂದ್ಯ ವಿಕಲಚೇತನ ಮಹಿಳೆಯರಿಗೆ ವಾತ್ಸಲ್ಯ ಯೋಜನೆಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಹಸ್ತಾಂತರ ಮಾಡಲಾಗಿದೆ. ಸುಮಾರು 1.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ಮನೆಯನ್ನು ನಿರ್ಮಾಣ ಮಾಡಲಾಗಿದ್ದು, ಅಡುಗೆ ಮನೆ, ಶೌಚಾಲಯ, ಕಲ್ಲಿನ ಮಂಚ ಸೇರಿದಂತೆ ವಿದ್ಯುತ್ ಸಂಪರ್ಕವನ್ನು ಮನೆಗೆ ಕಲ್ಪಿಸಿಕೊಡಲಾಗಿದೆ. ಹೊಸ ಮನೆಗೆ ಹಾಲುಕ್ಕಿಸಿ ಗೃಹ ಪ್ರವೇಶವನ್ನು ಸಹ ಮಾಡಲಾಗಿದೆ. ನಂಜನಗೂಡಿನ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಿಬ್ಬಂದಿಗಳಿಗೆ ಗ್ರಾಮಸ್ಥರಿಂದ ಅಭಿನಂದನೆಯ ಮಹಾಪೂರ ಹರಿದು ಬಂದಿದೆ. ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೈಸೂರು ಪ್ರಾದೇಶಿಕ ನಿರ್ದೇಶಕರಾದ ಜಯರಾಮ್ ನೆಲ್ಲಿತಾಯಿಯವರು ಮನೆಯನ್ನು ಹಸ್ತಾಂತರ ಮಾಡಿದ್ದಾರೆ. ಅಲ್ಲದೆ ವೃದ್ಧೆ ಗೌರಮ್ಮ ಕುಟುಂಬಕ್ಕೆ ಪ್ರತಿ ತಿಂಗಳು 1,000 ರೂಪಾಯಿಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾಶಾಸನವನ್ನು ನೀಡುತ್ತಿದ್ದಾರೆ. ಮೈಸೂರು ಜಿಲ್ಲೆಯ ನಿರ್ದೇಶಕ ವಿಜಯಕುಮಾರ್ ನಾಗನಾಳ, ನಂಜನಗೂಡು ತಾಲೂಕು ಕ್ಷೇತ್ರ ಯೋಜನಾಧಿಕಾರಿ ಕೆ ಧರ್ಮರಾಜ್, ಗ್ರಾಮ ಪಂಚಾಯಿತಿಯ ಸದಸ್ಯ ಮುದ್ದುಮಾದಶೆಟ್ಟಿ, ಮೇಲ್ವಿಚಾರಕ ಉದಯ್, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶಮಾ, ಒಕ್ಕೂಟದ ಅಧ್ಯಕ್ಷ ಸುಮಾ, ಸುಬ್ಬಮ್ಮ, ಸೇವಾ ಪ್ರತಿನಿಧಿ ರತ್ನಮ್ಮ ಸೇರಿದಂತೆ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳ ಪರಿಶ್ರಮದಿಂದ ಇಂದು ಶ್ರೀ ಧರ್ಮಸ್ಥಳ ಸಂಸ್ಥೆ ಕುಟುಂಬಕ್ಕೆ ಆಸರೆಯಾಗಿ ನಿಂತು ಬೆಳಕಾಗಿದ್ದಾರೆ. ಧರ್ಮಸ್ಥಳದವರು ಸಂಘ ಮಾಡಿ ನಂಗೆ ಮನ ಕಟ್ಕೊಟ್ರು ಸರ್. ಧರ್ಮ ಹೋಗಿ ಇದು ಮಾಡಿ ತಗಡುಲ್ಲಿ ಮನ ಕಟ್ಟಿ ನಾನು ವಾಸ ಮಾಡಕ್ಕೆ ಇರಿಸಿದ್ರು ಸರ್. ನನ್ನ ಒಂದು ಹೆಣ್ಣು ಮಾತಾಡಲ್ಲ, ಅಜ್ಜ ಹಾಕಲ್ಲ, ಕುಂತದ ವಾಸ ಮಾಡ್ತೀನಿ ಸರ್. ಇಲ್ಲಿ ಧರ್ಮಸ್ಥಳ ಸಂಘವ್ರು ಮಾಡಿದ್ರು ಸರ್, ಸಹಾಯ ಮಾಡಿದ್ರು ಸರ್. ನಾ ಇಲ್ಲಿ ಬಾಡಿಗೆ ಮನೇಲಿ ಇದ್ದೀವಿ ಸರ್. ಬಾಡಿಗೆ ಮನೇಲಿ ಇದ್ದೀವಿ ಸರ್. ಸಂಬಳ ಕೊಟ್ಕೊಂಡು ನೋಡ್ನಾರ್ದೆ ಮನ ಕಟ್ಕೊಟ್ರು ಸರ್. ಧರ್ಮಸ್ಥಳ ಸಂಘದವ್ರು ನನ್ನ ಕಷ್ಟ ನೋಡ್ನಾರ್ದೆ ಬಾಡಿಗೆ ಕೊಡ್ತಾರ ಕೊಡ್ತಾರ ಸರ್. ಆಗ 750 ಕೊಡ್ತಿದ್ರು, ಈಗ ತಿಂಗಳಿಗೆ 1,000 ಕೊಡ್ತಾರ ಸರ್. ಇನ್ನೊಂದು 1,000 ಮಾತಾಡಿ ನಂಗೆ ಒಟ್ಟಿಗೆ ಅನ್ನ ಆಧಾರ ಕೊಡೋದು ಮಾಡಿ ಸರ್. ಇನ್ನೊಂದು 1,000 ಮಾಡಿಬಿಡಿ ಸರ್. ದಯವಿಟ್ಟು ಕೈ ಮುಕ್ಕಂದು ಬೇಡ್ಕೊತೀನಿ. ಬರ್ತಾ ಇಲ್ಲ ಸರ್, ಸರಿಯಾಗಿ ಪಿಂಚಣಿ ಬರ್ತಾ ಇಲ್ಲ. ಸರ್ ಎಷ್ಟು ತಿಂಗಳಾಯ್ತು? ತಿಂಗಳ ಬಂದ್ರೆ ಇನ್ನೊಂದು ತಿಂಗಳ ಬರೋದೇ ಇಲ್ಲ ಸರ್. ಈಗ ಧರ್ಮಸ್ಥಳ ಸಂಘವ್ರು ಕೊಡ್ತಾ ಇದಾರಾ? ಕೊಡ್ತಾರ ಸರ್. 750 ಕೊಡ್ತಿದ್ರು, 750 ಕೊಡ್ತಿದ್ರು ಸರ್. ಅದು ಸಾಲ ಎಲ್ಲ ಅಂದ್ಬಿಟ್ಟು 1,000 ರೂಪಾಯಿ 4 ತಿಂಗಳಿಂದ ಮಾಡಾರ ಸರ್. 4 ತಿಂಗಳಿಂದ ಮಾಡಾರ ಸಾಲ ಎಲ್ಲ ಒಳಗೆ ಅದೊಂದೇನು ಕಟ್ಕೊಂಡ್ ಜೀವನ ಮಾಡ್ತಾರೆ. ಈಗ ನಿಮ್ಗೆ ಮನೆ ಕಟ್ಕೊಟ್ಟವ್ರೆ? ಕಟ್ಕೊಟ್ಟಾರ ಸರ್. ಈಗ ಏನ್ ಹೇಳ್ತೀರಿ ಅವ್ರಿಗೆ? ಅವ್ರಿಗೆ ಮನ ಕಟ್ಟಿ ಸಹಾಯ ಮಾಡೋರು ಅಂತ ಹೇಳ್ತೀನಿ ಸರ್. ಅವರಿಂದ ಆಧಾರ ಒಟ್ಟ ಜೀವನ ಮಾಡೋದು ಅಂತ ಹೇಳ್ತೀನಿ ಸರ್. ಸರಿ, ಅವರಿಂದೇ ನಾ ಇರೋದು ಸರ್. ಧರ್ಮಸ್ಥಳ ಸಂಘದವ್ರಿಂದೇ ನಾ ಇರೋದು. ಇಲ್ಲ ನಾನು ಇರಕಾಯ್ತೀನಿಲ್ಲ ಸರ್. ತಗಡೂಲ್ಲಿ ಇರಕಾಯ್ತೀನಿಲ್ಲ ಸರ್. ಅವರು ಒಟ್ಟ ಒಳ್ಳೆ ಊರಿಸ್ಕೊಂಡು ನನ್ಗೊಂದು ಧರ್ಮ ಮಾಡಿ ಅವರಿಂದ ನಾನು ಜೀವನ ಮಾಡ್ಕೊಂಡು ಹೋಯ್ತೀನಿ ಸರ್. ಓಂ ಶ್ರೀ ಮಂಜುನಾಥ ನಮಃ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿಕೊಂಡು ಹಾಗೂ ಸಾವಿರಾರು ಕುಟುಂಬಗಳ ನಂದಾದೀಪ ಮಾಡಿದಂಥ ಪ್ರಮುಖ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಮಾತೃಶ್ರೀ ಮಾತೆ ಹೆಗ್ಡೆಯವರ ಕೃಪಾಶೀರ್ವಾದ ಬೇಡುತ್ತಾ ನಾವು ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಇತ್ತೀಚೆಗೆ ಒಂದು ಗೌರಮ್ಮನವರಿಗೆ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ
ಒಂದು ವಾತ್ಸಲ್ಯ ಮನೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದೇವೆ. ಈ ಒಂದು ಗೌರಮ್ಮನವರು ಯಾರು ಅವರಿಗೆ ಆಸರೆ ಇಲ್ಲ, ಅವರು ಒಬ್ಬಂಟಿಯಾಗಿ ಬದುಕ್ತಾ ಇದ್ರು. ಈ ಹಿಂದಿನಿಂದಲೂ ಅವರು ತುಂಬಾ ಕಷ್ಟಗಳನ್ನ ಅನುಭವಿಸಿದ್ದಾರೆ. ಅವರಿಗೆ ನೋಡುವಂಥವ್ರು ಯಾರಿಲ್ಲ. ಆದ್ರೆ ಅವರ ಒಬ್ರು ಮಗಳಿದ್ದಾರೆ, ಅವ್ರಿಗೆ ಸುಮಾರು ಒಂದು 35ರಿಂದ 40 ವರ್ಷ ಪ್ರಾಯ ಆಗಿದೆ. ಅವರು ಸಹ ಅಂಗವಿಕಲರು, ಬುದ್ಧಿಭ್ರಮಣೆಯರು. ಈ ಅಜ್ಜಿ ಅವರ ಕಷ್ಟದ ಒಟ್ಟಿಗೆ ಮಗಳ ಒಂದು ಕಷ್ಟನೂ ಸಹ ನೋಡ್ಕೊಳ್ಬೇಕು. ಅವರಿಗೆ ಯಾರೂ ಸಹ ಆಸರೆ ಇಲ್ಲ, ಮತ್ತೆ ಅವರಿಗೆ ಉಳಿದುಕೊಳ್ಳಿಕ್ಕೆ ಒಂದು ಮನೆನೂ ಸಹ ಇಲ್ಲ. ಅವರು ಒಂದು ಬೇರೆ ಒಂದು ಬಾಡಿಗೆ ಮನೆಯಲ್ಲಿ ಇದ್ರು. ಆ ಬಾಡಿಗೆ ಮನೆಯ ಖರ್ಚನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈಗಾಗಲೇ ಕಳೆದ 7-8 ವರ್ಷದಿಂದ ಪ್ರತಿ ತಿಂಗಳು 1,000 ಮಾಶಾಸನ ಕೊಡ್ತಾ ಇತ್ತು. ಆದ್ರೆ ಆ ಬಾಡಿಗೆ ಮನೆಯಲ್ಲೂ ಮೂಲ ಸೌಕರ್ಯಗಳು ಇಲ್ಲದೆ ಇರುವಂತಹ ಹಳ್ಳಿ ಭಾಗದಲ್ಲಿ ಮೂಲ ಸೌಕರ್ಯಗಳು ಇಲ್ಲದೆ ಇರೋದನ್ನ ನಾವು ನೋಡ್ಬೋದು. ಆ ನಿಟ್ಟಿನಲ್ಲಿ ಪೂಜ್ಯ ಹೇಮಾವತಿ ಅಮ್ಮನವರು ಅಜ್ಜಿಗೆ ಒಂದು ಸೂರನ್ನ ಕಲ್ಪಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಏನ್ ಮಾಡಿದ್ರು, ಈ ಒಂದು ವಾತ್ಸಲ್ಯ ಮನೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಈ ವಾತ್ಸಲ್ಯ ಮನೆ ಖರ್ಚು ಸುಮಾರು 1.5 ಲಕ್ಷದಷ್ಟು ಬಂದಿದೆ. ಅಜ್ಜಿಗೆ ಏನು ಒಳ್ಳೆಯದಾದಂಥ ಒಂದು ಬಿಸಿಲು ಮತ್ತು ನೆರಳಿಗೆ ರಕ್ಷಣೆ ಕೊಡುವಂತ ಒಂದು ಮನೆ ಅದು. ಮತ್ತೆ ಮನೆಯ ಒಳಗೆ ಒಂದು ಮನೆಯ ಒಳಗಡೆನೆ ಶೌಚಾಲಯ ಇದೆ, ಹಾಗೆ ಮನೆಯ ಒಳಗಡೆನೆ ಸ್ನಾನದ ಮನೆ ಇದೆ. ಹಾಗೆ ಅಜ್ಜಿ ಮಲಗಲಿಕ್ಕೆ ಒಂದು ಕಲ್ಲಿನ ಒಂದು ಮಂಚವನ್ನು ಮಾಡಿಕೊಟ್ಟಿದ್ವಿ. ಹಾಗೆ ಅಡುಗೆ ಮನೆಯನ್ನ ಮಾಡಿಕೊಟ್ಟಿದ್ವಿ. ಮತ್ತೆ ಒಂದು ವಿಶ್ರಾಂತಿ ಪಡಿಬೇಕು ಅಂದ್ರೆ ಹೊರಗೆ ಕೂರ್ಲಿಕ್ಕೆ ಒಂದು ಜಗಲಿಯನ್ನ ಮಾಡಿಕೊಟ್ಟಿದ್ವಿ. ಈ ರೀತಿಯಾದಂತಹ ಸುಸಜ್ಜಿತವಾದಂತಹ ಒಂದು ಮನೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಮತ್ತು ಹೇಮಾವತಿ ಹೆಗ್ಡೆಯವರ ಒಂದು ಕನಸಿನ ಕೂಸು ಈ ಕಾರ್ಯಕ್ರಮ. ಅವರ ಒಂದು ಆಶಯದಂತೆ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ತಗಡೂರು ಗ್ರಾಮದಲ್ಲಿ ಪೂಜಾರರು ಅಂತ ನಾನು ಕರೀತಾರೆ, ಮೆಂಬರ್ ಆಗಿದ್ದೀನಿ. ಆದರೆ ಅವ್ರಿಗೆ ಬಾಡಿಗೆ ಇಲ್ಲಿ ಯಾರೂ ಅಧೀನರು ಇಲ್ದಾಗಾದ್ರು. ಆದ್ದರಿಂದ ಮನೆ ಎಲ್ಲ ಮಳೆಯಾಗಿ ಉಂಟ್ಕತ್ತು. ಆ ಉದ್ದೇಶದಿಂದ ಒಂದು ಬಾಡಿಗೆ ಮನೆ ಮಾಡಿಕೊಟ್ಟು ಬ್ರಾಹ್ಮಣರು ಅಲ್ಲಿ ನಾಯಕರ ಅಲ್ಲಿ ಜನಾಂಗದಲ್ಲಿದ್ದು ಅವರು ಮನೆ ಖಾಲಿ ಮಾಡಿ ಆಗ ಈಗ ಇವರು ಧರ್ಮಸ್ಥಳದವರು ಸಿಕ್ಕರು. ಏನು ನೋಡಿ ಮೇಡಮ್, ಆಗ ಈಗ ಇವರೆಲ್ಲ ರತ್ನಮ್ಮ ಅವರೆಲ್ಲ ಹೆಲ್ಪ್ ಮಾಡಿ ಅದನ್ನು ಅವಳಿಗೆ ಸೆಲೆಕ್ಷನ್ ಮಾಡೋ ಒಂದು ಮನೆಯನ್ನು ನೇಮಿಸಿ ಅವಳ ಆಗ ಸುಮಾರು ದಿನ ಗಂಟ ವ್ಯವಸಾಯ ಮಾಡಲಿ. ಆಗ ಈಗ ಅಂತ ಅವರು ಸುಮಾರು ದಿನ ಬಾಡಿಗೆ ಮನೆಯಲ್ಲಿ ಇದ್ದರು. ಆಗ ಧರ್ಮಸ್ಥಳದವರು ಎಲ್ಲ ನಿರ್ಮಿಸಿ ಅದನ್ನು ಮನೆ ಕಟ್ಟಿಕೊಟ್ಟು ಪುನಃ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮಂಜುನಾಥ ಅವ್ರಿಗೆ ಇನ್ನೂ ಗಟ್ಟಿ ಆಯುಷ್ಯ ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚಾಗಿ ಮಾಡಲಿ ಅಂತ ನಾವು ಇನ್ನೂ ಆಶೀರ್ವಾದ ಮಾಡ್ತಾಯಿದ್ದೀವಿ. ಆದ್ದರಿಂದ ನಾವು ಏನು ಒಳ್ಳೆಯದ ಕೆಟ್ಟದ ಅಮ್ಮನ್ನೂ ಸುರಕ್ಷಣೆ ಮಾಡಲಿ ಅಂತ ಮಂಜುನಾಥ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲಿ. ಅವ್ರಿಗೆ ಸಾವಿರನೂ ಹೆಚ್ಚಿಗೆ ನೇಮಿಸಿದ್ದಾರೆ ಅವ ಹುಡುಗಿಗೆ. ಆ ಉದ್ದೇಶದಿಂದ ಮಂಜುನಾಥ ಇನ್ನೂ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅಚ್ಚುಕಟ್ಟಾಗಿ ಮಡಗಲಿ ಅಂತ ನಾನು ಇಲ್ಲಿವರೆಗೆ ಬೇಡ್ಕೊತಾ ಇದ್ದೀನಿ. ಸ್ಥಳ ಸಾನ್ನಿಧ್ಯವನ್ನು ನಮ್ಮ ತಗಡೂರು ಗ್ರಾಮದಲ್ಲಿ ಬಡ ಕುಟುಂಬದಲ್ಲಿದ್ದಂತಹ ಗೌರಮ್ಮನವರಿಗೆ ನಮ್ಮ ಯೋಜನೆ ಕಡೆಯಿಂದ ಒಂದು ಗುರುತನ್ನು ಮಾಡಿ, ಅಂದರೆ ಬಡ ಕುಟುಂಬದಲ್ಲಿದ್ದು ತುಂಬ ದುಡಿಯೋರು ಯಾರೂ ಇರಲಿಲ್ಲ, ಅಂಗವಿಕಲರ ಮಗು ಇದ್ದ ಕಾರಣ ಅವರ ಸಾಕಕ್ಕೂ ಸಹಾಯವಂತ ಸೌಲಭ್ಯಗಳು ಯಾವುದೇ ರೀತಿ ಸಾಲ ಸೌಲಭ್ಯಗಳಾಗಲಿ ಅಥವಾ ಏನೇ ಸೌಲಭ್ಯಗಳು ಸರ್ಕಾರದಿಂದ ಅವ್ರಿಗೆ ಸಿಗದ ಕಾರಣ ನಾನು ಒಂದು ಬಡ ಕುಟುಂಬದ ಮಹಿಳೆಯನ್ನು ಗೌರಮ್ಮನ ಆಯ್ಕೆ ಮಾಡಿ, ಅವರು ಹಿಂದೆ ತುಂಬ ಮಣ್ಣಿನ ಗೋಡೆಯಲ್ಲಿ ವಾಸ ಮಾಡ್ತಿದ್ದು ಮಧ್ಯ ಕಾಲದಲ್ಲಿ ತುಂಬ ಮಳೆ ಬಂದ ಕಾರಣ ಆ ಗೋಡೆ ಬಿದ್ದು ಹೋಗಿ ಅವರಿಗೆ ವಾಸ ಮಾಡಲು ತುಂಬ ಕಷ್ಟ ಆಯಿತು. ಆವಾಗ ಅವರು ತುಂಬ ಕಷ್ಟ ಆದಾಗ ಒಬ್ಬರು ಅಲ್ಲಿ ಗ್ರಾಮದ ಮುಖಸ್ಥರು ಬಂದು ಮುಡ್ಮದೇಗೌಡ ಅನ್ನೋರು ಯಾರೂ ಸಹಾಯ ಮಾಡದೇ ಇದ್ದ ಸಂದರ್ಭದಲ್ಲಿ ಅವರಿಗೆ ಒಂದು ಬಾಡಿಗೆ ಮನೆಯನ್ನು ಕೊಡಿಸಿ ಬಾಡಿಗೆ ಮನೆಗೆ ಅವ್ರನ್ನ ವಾಸ ಮಾಡಲು ತಲುಪಿಸಿದರು. ಆಗ ನಾನು ನೋಡಿದಾಗ ತುಂಬ ನನಗೆ ಬೇಜಾರಾಯಿತು. ನಾವು ಇಷ್ಟೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಅವ್ರಿಗೊಂದು ಸಹಾಯ ಮಾಡಲಿಲ್ವಲ್ಲ ಅಂತ ಬೇಜಾರಾಗಿ ನಾನು ಅವ್ರನ್ನ ಒಂದು ಬಡ ಕುಟುಂಬದನ್ನು ಒಂದು ಮನೆ ನಿರ್ಮಾಣಕ್ಕೋಸ್ಕರ ನಾನು ಒಂದು ಆಯ್ಕೆ ಮಾಡಿ ಅವರನ್ನು ಮೇಲಾಧಿಕಾರಿಗಳಿಗೆ ಯೋಜನಾ ಕಚೇರಿಗೆ ತಲುಪಿಸಿದಾಗ ಅವರು ಬಂದು ಪರಿಶೀಲನೆ ಮಾಡಿ ಮನೆಯನ್ನು ಕಟ್ಟಿಕೊಡಲು ಒಪ್ಪಿಕೊಂಡರು. ಈಗ ಅವ್ರಿಗೆ ಮನೆಯನ್ನು ಕಟ್ಟಿಕೊಟ್ಟು ಈಗ ಬುಧವಾರ ಅವ್ರಿಗೆ ಹೊಸ ಮನೆ ಗೃಹ ಪ್ರವೇಶ ಮಾಡಿ ಗೌರಮ್ಮನಿಗೆ ಹಸ್ತಾಂತರವನ್ನು ಮಾಡಲಾಗಿದೆ. ರತ್ನಮ್ಮ ತಗಡೂರು.